ಅದೊಂದು ಸಣ್ಣ ಊರಾದರೂ ಸುಂದರವಾಗಿತ್ತು. ಅಲ್ಲೊಂದು ಮನೆಯಿತ್ತು. ಅದರಲ್ಲಿ ವಾಸವಿರುವವಳು ಸುನಂದ. ಎಲ್ಲರೂ ಅವಳನ್ನು ಸುನಿ ಅಂತ ಕರೀತಾರೆ, ಏಕೆಂದರೆ ಅವಳು ನಿಜವಾಗಿಯೂ ಅಪ್ರತಿಮ ಸುಂದರಿ. ಅವಳ ಸೌಂದರ್ಯ ನೈಸರ್ಗಿಕವಾಗಿ ಮನಸ್ಸಿಗೆ ನೆಮ್ಮದಿ ಕೊಡೋ ಹಾಗಿತ್ತು. ಅವಳ ಎತ್ತರ, ನಿಲುವು, ಮೃದುವಾದ ಹಳದಿ ಬಿಳುಪು ಚರ್ಮ ಮತ್ತು ದೊಡ್ಡ ದೊಡ್ಡ ಕಪ್ಪು ಕಣ್ಣುಗಳು. ಆ ಕಣ್ಣುಗಳಲ್ಲಿ ಒಂದು ನಿರ್ಮಲತೆ, ಒಳ್ಳೆತನ ತುಂಬಿರುತ್ತೆ. ಅವಳು ನಕ್ಕಾಗ ಅವಳ ತುಟಿಗಳ ಮೂಲೆಗಳು ಸ್ವಲ್ಪ ಮೇಲೇಳುತ್ತವೆ, ಕೆನ್ನೆಗಳ ಮೇಲೆ ಸಣ್ಣ ಗುಳಿಗಳು ಕಾಣಿಸುತ್ತವೆ. ದೊಡ್ಡ ಗಂಟು ಹಾಕಿ ಕಟ್ಟಿರೋ ಉದ್ದ ಕೂದಲು ಅವಳ ಹೆಗಲ ಮೇಲೆ ನಿಂತಿರುತ್ತೆ. ಸಾಮಾನ್ಯವಾಗಿ ಸಾದಾ ಸೀರೆ ಉಟ್ಟುಕೊಳ್ಳುತ್ತಾಳೆ, ಆದರೂ ಅದು ಅವಳ ಮೇಲೆ ರಾಣಿಯ ಹಾಗೆ ಕಾಣುತ್ತೆ. ಅವಳ ಧ್ವನಿ ಮಧುರವಾಗಿತ್ತು. ಮಾತಾಡುವಾಗ ಅವಳ ಕಣ್ಣುಗಳು ಚೆಲ್ಲಾಡುತ್ತಿರುತ್ತವೆ, ಮುಗುಳ್ನಗು ಮುಖದ ಮೇಲಿರುತ್ತೆ. ಯೌವನಕ್ಕೆ ಕಾಲಿಟ್ಟಾಗ ಅವಳು ತುಂಬಾನೇ ಆಟ ಆಡಿದ್ದಳು. ಊರಿನ ಗೌಡರ ಜೊತೆ ಕಬ್ಬಿನ ಗದ್ದೆಯಲ್ಲಿ ಮೈಮರೆತು ಮಲಗಿ ಒಳಗಡೆ ಎಲ್ಲಾ ಬಿಟ್ಟುಕೊಂಡಿದ್ದಳು. ಆ ಕರ್ಮದ ಫಲವಾಗಿ ಹೊಟ್ಟೆಯಲ್ಲಿ ಕುಡಿ ಬೆಳೆಯಲು ಶುರುವಾಯಿತು. ಬೇರೆ ದಾರಿಯಿಲ್ಲದೆ ಆ ಕುಡಿಯನ್ನು ಚಿವುಟಿ ಹಾಕಿದರು. ಅದಾದ ನಂತರ ಗಡಿಬಿಡಿಯಲ್ಲಿ ಒಂದು ಗಂಡು ಹುಡುಕಿ ಮದುವೆ ಮಾಡಿದರು. ಅವನೇ ವಿಕ್ರಮ್. ಅವಳದ್ದೆಲ್ಲವೂ ದೊಡ್ಡದಿರುವುದರಿಂದ ಅವನು ಅಗಲಿಸಿ ಅಗಲಿಸಿ ಮಾಡಿದ. ಹಾಗಾಗಿ ಸುನಂದಾಗೆ ಈಗ ಒಂದು ಮಗು ಇದೆ. ಹೆಸರು ಆದಿತ್ಯ. ಎಲ್ಲರೂ ಪ್ರೀತಿಯಿಂದ ಆದಿ ಅಂತ ಕರೀತಾರೆ. ಆದಿಗೆ ಈಗ 2 ವರ್ಷ. ಅವನದ್ದು ತುಂಬಾ ಚುರುಕು ಬುದ್ಧಿ. ಓಡಾಡೋದು, ಕುಣಿಯೋದು, ಎಲ್ಲವನ್ನೂ ಮುಟ್ಟೋದಂದ್ರೆ ಅವನಿಗಿಷ್ಟ. ಅವನಿಗೂ ತಾಯಿಯ ಹಾಗೆ ದೊಡ್ಡ ಕಣ್ಣುಗಳು, ಗುಲಾಬಿ ತುಟಿಗಳು. ಅವನೆಂದರೆ ಸುನಂದಾಗೆ ಪ್ರಾಣ. ಆದರೆ ಆದಿಗೊಂದು ಹಠ ಇದೆ. ಅದೇನೆಂದರೆ ವಿಪರೀತವಾಗಿ ತಾಯಿಯ ಎದೆಹಾಲು ಕುಡಿಯೋದು. ಸುನಂದಾಳ ಗಂಡ ವಿಕ್ರಮ್ ಸಾಫ್ಟ್ವೇರ್ ಇಂಜಿನಿಯರ್. ಅವರು ನಗರದಲ್ಲಿ ಕೆಲಸ ಮಾಡುತ್ತಾರೆ. ಬೆಳಿಗ್ಗೆ 7 ಗಂಟೆಗೆ ಮನೆ ಬಿಟ್ಟು ಹೋಗುತ್ತಾರೆ, ಸಂಜೆ 7 ಗಂಟೆಗೆ ಮನೆಗೆ ಬರುತ್ತಾರೆ. ಒಳ್ಳೆಯ ಗಂಡ, ಆದರೆ ಕೆಲಸದ ಒತ್ತಡದಿಂದ ಸದಾ ಚಿಂತೆ ಇರುತ್ತೆ. ಮನೆಗೆ ಬಂದಾಗಲೂ ಅವರ ಮನಸ್ಸು ಕೆಲಸದಲ್ಲೇ ಇರುತ್ತೆ. ಸುನಂದಾ ಅದನ್ನು ಗಮನಿಸುತ್ತಾಳೆ. ಅವಳಿಗೆ ನೋವಾಗುತ್ತೆ. ಆದರೆ ಏನು ಮಾಡುವುದು, ಜೀವನ ಹೀಗೆ ಅಂದ್ಕೊಂಡು ಸುಮ್ಮನಾಗುತ್ತಾಳೆ. ಸುನಂದಾಗೆ ಆದಿಗೆ ಹಾಲು ಕುಡಿಸೋದು ಆರಾಮದ ಕೆಲಸ. ಆದರೆ ಅವನು ಕೇಳಿದ್ದನ್ನು ಕೊಡಿಸದಿದ್ದರೆ ಅವನು ಭಯಂಕರ ಹಠ ಹಿಡಿಯುತ್ತಾನೆ. ಅವನಿಗೆ ಹಾಲು ಬೇಕಿದ್ದರೂ ನಾನು ಹಾಲು ಕುಡಿಯಲ್ಲ ಅನ್ನುತ್ತಾನೆ. ಸುನಂದಾ ಕರೆದರೆ ಆದಿ ಓಡಿ ಹೋಗುತ್ತಾನೆ. ಸುನಂದಾ ಬೊಬ್ಬೆ ಹೊಡೆದರೂ ಹಾಲು ಕುಡಿಯಲು ನಿರಾಕರಿಸುತ್ತಾನೆ. ಇದು ಸುನಂದಾಗೆ ತುಂಬಾ ಕಸಿವಿಸಿ ಮೂಡಿಸುತ್ತೆ. ಹಾಲು ಕುಡಿಯದಿದ್ದರೆ ಆದಿಗೆ ತೊಂದರೆಯಾಗಬಹುದು, ಅವನ ಆರೋಗ್ಯಕ್ಕೆ ಹಾನಿಯಾಗಬಹುದು. ಅದು ತಿಳಿದಿದ್ದರೂ ಆದಿಯ ಹಠದ ಮುಂದೆ ಅವಳು ಅಸಹಾಯಳಾಗುತ್ತಾಳೆ. ಸಂಜೆ ವಿಕ್ರಮ್ ಮನೆಗೆ ಬರುವ ಮುನ್ನ ಆದಿಗೆ ಹಾಲು ಕುಡಿಸಿ, ಸ್ನಾನ ಮಾಡಿಸಿ, ಊಟಕ್ಕೆ ಸಿದ್ಧ ಮಾಡಬೇಕು. ಜೊತೆಗೆ ಅವನು ಅವಳಿಗೆ ಮಂಚದ ಮೇಲೆ ಹೊಡೆಯುತ್ತಾನೆ. ಅವಳು ಅದಕ್ಕೋಸ್ಕರ ರಾತ್ರಿ ಯಾವಾಗ ಆಗುತ್ತೋ ಅಂತ ಕಾಯುತ್ತಿರುತ್ತಾಳೆ. ಆದರೆ ಆದಿ ಹಠ ಹಿಡಿದರೆ ಎಲ್ಲಾ ಯೋಜನೆ ಹಾಳಾಗುತ್ತೆ. ಸುನಂದಾ ಒತ್ತಡದಿಂದ ಕಣ್ಣೀರು ಸುರಿಸುತ್ತಾಳೆ. ಇದೇ ಸಮಯದಲ್ಲಿ ಪಕ್ಕದ ಮನೆಯಲ್ಲಿ ಒಬ್ಬ ಸುಂದರ ಯೌವನ ತುಂಬಿದ ಹುಡುಗ ವಾಸಿಸುತ್ತಿದ್ದಾನೆ. ಅವನ ಹೆಸರು ಅರ್ಜುನ್. ಅರ್ಜುನ್ಗೆ 25 ವರ್ಷ. ಅವನೊಬ್ಬ ಯುವ ಚಿತ್ರಕಲಾವಿದ. ಉದ್ದ, ಸುಂದರ, ಕೃಶಕಾಯದ ಯುವಕ. ಅವನ ಕೂದಲು ಗುಂಗುರು, ಕಣ್ಣುಗಳು ಆಳವಾಗಿ ಚಿಂತನಶೀಲವಾಗಿ ಕಾಣುತ್ತವೆ. ಅವನು ಸಾಮಾನ್ಯವಾಗಿ ಶಾಂತ, ಮಾತು ಕಡಿಮೆ ಇರುವವನು. ಆದರೆ ಅವನ ಕಣ್ಣುಗಳು ಮಾತನಾಡುತ್ತವೆ. ವಿಶೇಷವಾಗಿ ಸುನಂದಾಳನ್ನು ನೋಡುವಾಗ. ಅರ್ಜುನ್ ಸುನಂದಾಳನ್ನು ಪ್ರೀತಿಸುತ್ತಾನೆ, ಆಳವಾಗಿ ಮತ್ತು ಮೌನವಾಗಿ. ಅವಳ ಸೌಂದರ್ಯ, ಅವಳ ಮಕ್ಕಳೊಂದಿಗಿನ ಪ್ರೀತಿ, ಅವಳ ಸರಳ ಜೀವನ ಇವೆಲ್ಲವೂ ಅವನನ್ನು ಆಕರ್ಷಿಸಿತ್ತು. ಆದರೆ ಅವಳು ಮದುವೆಯಾಗಿದ್ದಾಳೆ, ಮಗುವಿದೆ ಎಂದು ತಿಳಿದು ಅವನು ತನ್ನ ಭಾವನೆಗಳನ್ನು ಮನಸ್ಸಿನೊಳಗೆ ಹುದುಗಿಟ್ಟುಕೊಂಡಿದ್ದಾನೆ. ನಿಮ್ಮದೆಲ್ಲವನ್ನೂ ಕಳಚಿ ನಿಮಗೆ ಮಾಡಲ ಅಂತ ಕೇಳಬೇಕೆನ್ನಿಸಿದರೂ ಕೇಳುತ್ತಿರಲಿಲ್ಲ. ಅವನು ಸದಾ ಸುನಂದಾ ಸಂತೋಷವಾಗಿರಬೇಕು ಅಂದುಕೊಳ್ಳುತ್ತಿರುತ್ತಾನೆ. ಅವಳು ದುಃಖಿಸುವುದನ್ನು ನೋಡಲು ಅವನಿಂದ ಆಗುವುದಿಲ್ಲ. ಒಂದು ಸಂಜೆ ಅರ್ಜುನ್ ತನ್ನ ಮನೆಯ ಮುಂಗಟ್ಟಿನಲ್ಲಿ ಕುಳಿತು ಕಾಫಿ ಕುಡಿಯುತ್ತಿದ್ದ. ಸುನಂದಾಳ ಮನೆಯಿಂದ ಆದಿಯ ಗೋಳಾಟದ ಶಬ್ದ ಕೇಳಿಸಿತು. ಆದಿ ಹಾಲು ಕುಡಿಯಲು ನಿರಾಕರಿಸುತ್ತಿದ್ದ, ಅಳುತ್ತಿದ್ದ. ಸುನಂದಾ ದಣಿದ ಸ್ವರದಲ್ಲಿ ಹೇಳುತ್ತಿದ್ದಳು, ಆದಿ, ದಯವಿಟ್ಟು ಹಾಲು ಕುಡಿ, ನಿನ್ನ ಹೊಟ್ಟೆ ನೋವುತ್ತೆ, ಸ್ವಲ್ಪ ಕುಡಿಮಗೂ ಅನ್ನುತ್ತಿದ್ದಳು. ಆದರೆ ಆದಿ ಕೇಳುತ್ತಿರಲಿಲ್ಲ.
ಅರ್ಜುನ್ ಅವಳ ಮನೆಯಲ್ಲಿ ನಡೆಯುತ್ತಿರುವ ಎಲ್ಲಾ ಡೊಂಬರಾಟವನ್ನು ನೋಡುತ್ತಿದ್ದ. ಆಗ ಅವನ ದೃಷ್ಟಿ ಅವಳ ದೊಡ್ಡ ಹಣ್ಣುಗಳ ಸೀಳಿನ ನಡುವೆ ಹೋಯಿತು. ಅವನ ಗೂಟ ಹೊಡೆಯಲು ಸಿದ್ಧ ಎಂದು ಹೇಳಿ ನಿಂತಿತು. ಅದನ್ನು ಅವನು ಮೆಲ್ಲಗೆ ಸವರುತ್ತಾ ಸುನಂದಾಳ ಮೇಲೆ ದೃಷ್ಟಿ ಹಾಯಿಸಿದ. ಅವನ ಮನಸ್ಸಿನಲ್ಲಿ ಒಂದು ಯೋಚನೆ ಹೊಳೆಯಿತು. ಅದು ಅಪಾಯಕಾರಿ, ಆದರೆ ಆದಿಯ ಹಠವನ್ನು ಮುರಿಯಬಹುದು, ಜೊತೆಗೆ ಅವಳ ಹಣ್ಣುಗಳನ್ನು ಮುಟ್ಟುವ ಅವಕಾಶ ಕೂಡ ಸಿಗುತ್ತದೆ ಅಂದುಕೊಂಡ. ಅವನು ಧೈರ್ಯ ತಂದುಕೊಂಡು ಸುನಂದಾಳ ಮನೆಯತ್ತ ನಡೆದ. ಬಾಗಿಲ ಬಳಿ ನಿಂತು ಅರ್ಜುನ್ ಗಂಭೀರವಾಗಿ ಹೇಳಿದ, ಆಂಟಿ, ಆದಿ ಹಾಲು ಕುಡಿಯೋದಿಲ್ಲ ಅಂದ್ರೆ ನಾನು ಕುಡಿಯಬಹುದಾ? ನನ್ಗೆ ಚಿಕ್ಕಂದಿನಿಂದಲೂ ಎದೆ ಹಾಲು ಕುಡಿಯೋಕೆ ಆಸೆ. ನಿಮ್ಮದು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ, ಜೊತೆಗೆ ನನ್ನ ಹೊಟ್ಟೆ ಕೂಡ ಹಸೀತಿದೆಯಂತ ಅವಳ ಚೆಂಡುಗಳನ್ನು ನೋಡುತ್ತಾ ಹೇಳಿದ. ಅದನ್ನು ಕೇಳಿದ ಸುನಂದಾಳಿಗೆ ಆಘಾತವಾಗುತ್ತೆ. ಅವಳ ಮುಖ ಕೆಂಪಗಾಯಿತು, ಕಣ್ಣುಗಳು ವಿಸ್ಮಯದಿಂದ ವಿಶಾಲವಾದವು. ಅವನು ತನ್ನ ಹಣ್ಣುಗಳಿಂದ ಹೇಗೆ ಹಾಲು ಕುಡಿಯುತ್ತಾನೆಂದು ನೆನೆದು ಅವಳ ತೂತೊಡೆಯ ಸಂದಿಯಲ್ಲಿ ಜಲಧಾರೆ ಹರಿಯಿತು. ಅರ್ಜುನ್, ಏನ್ ಹೇಳ್ತಿದ್ದೀಯಾ ನೀನು ಎಂದ ಅವಳ ಧ್ವನಿಯಲ್ಲಿ ಗಾಬರಿ ಮತ್ತು ನಾಚಿಕೆಯಿತ್ತು. ಆದರೆ ಅವಳು ಅವನಿಗೆ ಬೈಯಲಿಲ್ಲ. ಅವಳ ತಳಮಳವನ್ನು ನೋಡಿದ ಅರ್ಜುನ್ ಇನ್ನೂ ಸ್ವಲ್ಪ ಮಸಾಲೆ ಹಚ್ಚಿದರೆ ಸುನಂದಾ ಎನ್ನುವ ರುಚಿಕರ ಮೀನನ್ನು ಸವಿಯಬಹುದು ಅಂದುಕೊಂಡ. ಅರ್ಜುನ್ ಮುಂದುವರಿದ. ಅವನ ಕಣ್ಣುಗಳು ಗಂಭೀರವಾಗಿ ಆಳವಾಗಿ ಸುನಂದಾಳ ಕಣ್ಣುಗಳನ್ನೇ ನೋಡುತ್ತಿದ್ದವು. ನಾನು ಗಂಭೀರವಾಗಿ ಹೇಳ್ತಿದ್ದೀನಿ ಆಂಟಿ, ನಿಮ್ಮ ಹಾಲು ಕುಡಿಯೋದು ನನ್ಗೊಂದು ಸುಂದರ ಅನುಭವ ಆಗಬಹುದು. ಆದಿ ಕುಡಿಯಲ್ಲ ಅಂದ್ರೆ ದಯವಿಟ್ಟು ನನಗೆ ಅವಕಾಶ ಕೊಡಿ, ನಾನದನ್ನು ಹಿಚುಕಿ ಪೂರ್ತಿ ಕುಡಿಯುತ್ತೇನೆ ಎಂದು ಒಂದು ಹೆಜ್ಜೆ ಮುಂದೆ ಹಾಕಿದ. ಅವನ ಮುಖದಲ್ಲಿ ಒಂದು ರಹಸ್ಯಮಯವಾದ ಮೃದುವಾದ ನಗೂ ಇತ್ತು. ಅವನು ಹತ್ತಿರ ಹೋಗುತ್ತಿದ್ದಂತೆ ಅವಳ ಸೆರಗು ಜಾರಿತು. ಅವಳ ದೊಡ್ಡ ಹಣ್ಣುಗಳನ್ನು ಸಾಹಸ ಮಾಡಿ ಹಿಡಿದು ನಿಂತಿದ್ದ ರವಿಕೆಯ ದರ್ಶನವಾಯಿತು. ಅವನು ಅದಕ್ಕೆ ಕೈ ಹಾಕಲು ಹೋಗುತ್ತಾನೆ. ಆಗ ಆದಿಗೆ, ಅವನ ಸಣ್ಣ ಮನಸ್ಸಿಗೆ ಅದು ಬೆದರಿಕೆ ಎನಿಸಿತು. ಅವನ ಕೋಪಕ್ಕೆ ಮಿತಿಯಿರಲಿಲ್ಲ. ಇನ್ನು ಹೀಗೆ ಬಿಟ್ಟರೆ ಅವನೇ ಎಲ್ಲ ಹಾಲನ್ನೂ ಕುಡಿಯುತ್ತಾನೆ. ಇಲ್ಲ, ಹಾಗಾಗಬಾರದು ಅಂದ್ಕೊಂಡು ಅಮ್ಮ ಅಂತ ಜೋರಾಗಿ ಕೂಗುತ್ತಾ ವೇಗವಾಗಿ ಓಡಿ ಬಂದ. ಅವನು ಸುನಂದಾ ಕಾಲುಗಳಿಗೆ ಅಂಟಿಕೊಂಡು ಅರ್ಜುನ್ನ ಕಡೆಗೆ ದುರದುರನೆ ನೋಡಿದ. ಅಮ್ಮ, ಹಾಲು ಕೊಡು ಎಂದು ಗಟ್ಟಿಯಾಗಿ ಅಳತೊಡಗಿದ. ಸುನಂದಾ ತಕ್ಷಣ ಅರ್ಜುನ್ನ ಉದ್ದೇಶವನ್ನು ಅರಿತುಕೊಂಡಳು. ನೆಲದ ಮೇಲೆ ಕುಳಿತ ಅವಳು ಎಲ್ಲಾ ಕಳಚಿ 2 ಚೆಂಡುಗಳನ್ನು ಆಚೆ ತೆಗೆದು ಅವನಿಗೆ ಕಾಣಿಸುವಂತೆ ಹಾಲು ಕುಡಿಸತೊಡಗಿದಳು. ಅವನ ಹೃದಯ 1 ನಿಮಿಷ ನಿಂತು ನಡುಗಿತು. ನಂತರ ಒಂದು ವಿಚಿತ್ರವಾದ ಹಿಗ್ಗು ಅನುಭವಿಸಿತು. ಅರ್ಜುನ್ ಅವಳ ಸಮಸ್ಯೆಗೆ ಪರಿಹಾರ ಹುಡುಕಿದ್ದಾನೆ. ಜೊತೆಗೆ ತಾನೂ ಕೂಡ ಹಣ್ಣುಗಳನ್ನು ನೋಡುತ್ತಾ ಮಜಾತಗೊಳ್ಳುತ್ತಿದ್ದಾನೆ. ಅವನ ಕಣ್ಣುಗಳಲ್ಲಿ ಅವಳನ್ನು ನೋಡುವ ಆಳವಾದ ಭಾವ, ಮಾತಿನಲ್ಲಿ ಮೃದುತ್ವ, ಇವೆಲ್ಲವೂ ಅವಳ ಮನಸ್ಸನ್ನು ಮುಟ್ಟಿದವು. ಅವಳು ಆದಿಯನ್ನು ಎತ್ತಿಕೊಂಡು, ಅಳ್ಬೇಡ ಮಗನೇ, ಯಾರೂ ನಿನ್ನ ಹಾಲನ್ನು ಕುಡಿಯಲ್ಲ ಅಂತ ಹೇಳುತ್ತಾ ಅರ್ಜುನ್ನ ಕಡೆಗೆ ನಗೆ ಬೀರಿದಳು. ಆದಿ ತುಂಬಾ ವೇಗವಾಗಿ ಜೋರಾಗಿ ಹಾಲು ಕುಡಿಯಲು ಆರಂಭಿಸಿದ. ಅವನ ಹಠ ಮುರಿದಿತ್ತು, ಆದರೆ ಅವಳ ಮನಸ್ಸಲ್ಲಿ ಹೊಸ ಹೊಸ ಭಾವನೆಗಳು ಜನ್ಮ ತಾಳಿದ್ದವು. ಅರ್ಜುನ್ ಸ್ವಲ್ಪ ದೂರ ನಿಂತು ಎಲ್ಲವನ್ನೂ ನೋಡುತ್ತಿದ್ದ. ಅವನ ಪೈಪಿನಲ್ಲಿ ಅಂಟಿನ ಚಿಲುಮೆ ಸುರಿದಂತಾಯಿತು. ಆಗ ಅವಳು ಅರ್ಜುನ್ನನ್ನು ನೋಡಿದಳು. ಅವರಿಬ್ಬರ ನೋಟಗಳು ಸಿಕ್ಕಿಸಿಕೊಂಡವು. ಸುನಂದಾ ನಾಚಿಕೆಯಿಂದ ತಲೆ ತಗ್ಗಿಸಿದಳು. ಆದರೆ ಅವಳ ಅಡಿಭಾಗದ ಸಂದಿಯಲ್ಲಿ ತೇವವಾಗುತ್ತಿರೋದನ್ನ ಅರಿತ ಅವಳು ಮುಗುಳ್ನಕ್ಕಳು. ಅರ್ಜುನ್ಗೆ ತಲೆ ಅಲ್ಲಾಡಿಸಿ ಧನ್ಯವಾದ ಸೂಚಿಸಿದಳು. ಅರ್ಜುನ್ ಆಳವಾಗಿ ಉಸಿರೆಳೆದುಕೊಂಡು ತನ್ನ ಮನೆಗೆ ಹಿಂತಿರುಗಿದ. ಆ ದಿನದ ನಂತರ ಈ ಘಟನೆ ಹಲವು ಬಾರಿ ನಡೆಯಿತು. ಆದಿ ಹಾಲು ಕುಡಿಯಲು ಹಠ ಹಿಡಿದಾಗ ಅರ್ಜುನ್ ತಾನಾಗಿಯೇ ಬರುತ್ತಿದ್ದ, ಅಥವಾ ಸುನಂದಾ ಅವನ ಕಡೆಗೆ ಒಂದು ನೋಟ ಬೀರುತ್ತಿದ್ದಳು. ಅರ್ಜುನ್ಗೆ ಸಿಗ್ನಲ್ ಬರುತ್ತಿತ್ತು. ಅವನು ಮನೆಯೊಳಗೆ ಪ್ರವೇಶಿಸಿ ಆದಿಯನ್ನು ನೋಡಿ, ಓಹ್, ಇಂದು ನೀನು ಹಾಲು ಕುಡಿಯೋದಿಲ್ವಾ? ಆಂಟಿ, ನನಗೆ ಹಾಲು ಸಿಗುತ್ತಾ? ನಿಮ್ಮ ಹಾಲು ಕುಡಿಯೋಕೆ ನನಗೆ ತುಂಬಾ ಇಷ್ಟ. ಆದಿ ಕುಡಿಯಲ್ಲ ಅಂದ್ರೆ ನಾನು ಕುಡಿಯುತ್ತೇನೆ ಅಂತ ಅವಳ ಹತ್ತಿರಕ್ಕೆ ಬಂದು ಹಣ್ಣುಗಳನ್ನು ಸವರುತ್ತಾ ಆಕೆಯ ಕಣ್ಣುಗಳಲ್ಲಿ ಕಣ್ಣಿಟ್ಟು ನೋಡುತ್ತಿದ್ದ. ಮೊದಲ ಬಾರಿಗಿಂತ ಈಗ ಅರ್ಜುನ್ ಮಾಡುತ್ತಿರುವ ನಟನೆ ಸುನಂದಾಳಿಗೆ ಹಿತವಾಗಿ ಅನ್ನಿಸುತ್ತಿತ್ತು. ಅವನು ನಿಜವಾಗಿಯೂ ಹಾಲು ಕುಡಿಯಲು ಯೋಚಿಸುತ್ತಿದ್ದಾನೆ ಅನ್ನೋದನ್ನ ಅವಳು ತಿಳಿದಿದ್ದಳು. ಅವನ ಸಾನ್ನಿಧ್ಯ ಒಂದು ರೀತಿಯ ಸಂತೋಷ, ಸುರಕ್ಷಿತ ಭಾವನೆಯನ್ನೂ ಅವಳಿಗೆ ಕೊಡುತ್ತಿತ್ತು.
ಆದರೆ ಆದಿಗಿದ್ದಿದ್ದು ಒಂದೇ ಭಯ, ಎಲ್ಲಿ ಅರ್ಜುನ್ ತನ್ನ ಹಾಲನ್ನು ಕುಡಿಯುತ್ತಾನೋ ಅಂತ. ಅರ್ಜುನ್ ಹಾಗೇ ಹೇಳುತ್ತಿದ್ದಂತೆ ಅವನು ಗೋಳಾಡುತ್ತಾ ಓಡಿಬಂದು ಅರ್ಜುನ್ನ ಕಡೆಗೆ ಕೋಪದಿಂದ ನೋಡುತ್ತಾ ತನ್ನ ತಾಯಿಯ ದೊಡ್ಡ ಹಣ್ಣುಗಳಿಗೆ ಹಚ್ಚಿಕೊಳ್ಳುತ್ತಿದ್ದ. ಸುನಂದ ಆದಿಗೆ ಶಾಂತವಾಗಿ ಹಾಲು ಕುಡಿಸುತ್ತಿದ್ದಳು. ಈ ಯೋಜನೆ ಯಾವಾಗಲೂ ಕೆಲಸ ಮಾಡುತ್ತಿತ್ತು. ಒಂದು ದಿನ ಹೀಗೆ ಯೋಜನೆ ನಡೆದ ನಂತರ ಸುನಂದ ಆದಿಗೆ ಹಾಲು ಕುಡಿಸುತ್ತಿದ್ದಳು. ಅರ್ಜುನ್ ಸ್ವಲ್ಪ ದೂರ ನಿಂತಿದ್ದ. ಸುನಂದ ತಲೆ ಎತ್ತಿ ಅವನನ್ನು ನೋಡಿ, ನಿನಗೆ ನಿಜವಾಗಿಯೂ ನನ್ನ ಹಾಲು ಕುಡಿಯೋ ಆಸೆಯಿದೆಯೇ ಎಂದು ಕೇಳಿದಳು. ಅವಳ ಧ್ವನಿ ಮೆತ್ತಗಿತ್ತು, ಜೊತೆಗೆ ನಾಚಿಕೆಯಿಂದ ಕೂಡಿತ್ತು. ಅರ್ಜುನ್ ನಗು ನಿಲ್ಲಿಸಿದ. ಅವನು ಗಂಭೀರವಾಗಿ ಸುನಂದಾಳ ಕಣ್ಣುಗಳನ್ನೇ ನೋಡಿದ. ಹೌದಾಂಟಿ, ನಿಮ್ಮ ಹಣ್ಣುಗಳೆಂದರೆ ನನಗೆ ತುಂಬಾ ಇಷ್ಟ. ಒಂದು ಸಲನಾದ್ರೂ ಹಾಲು ಕುಡಿಯಬೇಕೆನ್ನೋ ಆಸೆಯಿದೆ ಅನ್ನುತ್ತಾನೆ. ಅಷ್ಟರಲ್ಲಿ ಆದಿ ಹಾಲು ಕುಡಿಯುತ್ತಾ ಅವಳ ಮಡಿಲಲ್ಲೇ ನಿದ್ದೆ ಹೋಗಿರುತ್ತಾನೆ. ಅವಳು ಅವನನ್ನು ಕೋಣೆಯಲ್ಲಿ ಜೋಕಾಲಿಯ ಮೇಲೆ ಮಲಗಿಸಿ ಬರುತ್ತಾಳೆ ಮತ್ತು ಅರ್ಜುನ್ನನ ಎದುರುಗಡೆ ಬಂದು, ಈಗ ನನ್ನ ಮಗ ಕುಡಿದು ಉಳಿಸಿದ ಎಲ್ಲಾ ಹಾಲು ನಿಂದೆ, ಬಾ, ಎಷ್ಟು ಬೇಕಾದ್ರೂ ಕುಡಿಯಂತ ಆಹ್ವಾನ ಕೊಡ್ತಾಳೆ. ಅವನು ಅವಳ ಮೇಲಿರುವ ಎಲ್ಲವನ್ನೂ ತೆಗೆದು ಹಾಲು ಕುಡಿಯಲು ಶುರು ಮಾಡ್ತಾನೆ. ಆಂಟಿ, ಹಾಲು ತುಂಬಾ ರುಚಿಯಾಗಿದೆ. ಆದಿ ಯಾಕೆ ಆ ರೀತಿ ಕೋಪ ಮಾಡಿಕೊಳ್ಳುತ್ತಿದ್ದ ಅಂತ ಈಗ ಅರ್ಥ ಆಗ್ತಿದೆ ಅಂತಾನೆ. ಅವಳು ಅವನ ತಲೆಯನ್ನು ನೇವರಿಸುತ್ತಾ ಹಾಲು ಕುಡಿಸುತ್ತಿದ್ದಳು. ಕೆಳಗಿನ ಸಂದಿಯ ಮೇಲಿದ್ದ ಬಟ್ಟೆ ತೆಗೆದಾಗ ಕಪ್ಪು ಕೂದಲುಗಳ ನಡುವೆ ಅಪರೂಪದ ಹೂವು ಕಾಣಸಿಗುತ್ತದೆ. ಅದನ್ನು ಕೈಗಳಿಂದಲೇ ತಿದ್ದುತ್ತಾ ತೀಡುತ್ತಾ ಇರುತ್ತಾನೆ. ಆಗ ಅವಳು ತಡೆಯಲಾಗದೆ, ಬೇಗ ಒಳಗೆ ಹಾಕು, ಮಗು ಎದ್ದರೆ ಕಷ್ಟ ಎನ್ನುತ್ತಾಳೆ. ಅವನು ಸುರಂಗದೊಳಗೆ ನುಗ್ಗಿಸಿ ಅನ್ವೇಷಣೆ ಶುರು ಮಾಡುತ್ತಾನೆ. ಹಿಂದೆ ಮುಂದೆ ಚಲಿಸುತ್ತಾ ಕೊನೆಯಲ್ಲಿ ಎಲ್ಲವನ್ನೂ ಅವಳ ಒಡಲಾಳದಲ್ಲಿ ಸುರಿಸುತ್ತಾನೆ. ಎಲ್ಲ ಮುಗಿದ ನಂತರ ಅರ್ಜುನ್ ಮನೆಗೆ ಬರುತ್ತಾನೆ. ಅವನ ಮನಸ್ಸಿನಲ್ಲಿ ಏನನ್ನೋ ಸಾಧಿಸಿದ ಭಾವನೆ ಇರುತ್ತದೆ. ಆದರೆ ಸುನಂದ ಮಾತ್ರ ಮೂಕವಿಸ್ಮಿತಳಾಗಿದ್ದಳು. ಅವನ ಅಸಮಾನ ಶಕ್ತಿಗೆ ಅಭಿಮಾನಿಯಾದಳು. ಜೊತೆಗೆ ಅವಳಿಗೆ ಪಶ್ಚಾತ್ತಾಪ ಕಾಡುತ್ತಿತ್ತು. ನಾನು ನನ್ನ ಗಂಡನಿಗೆ ಮೋಸ ಮಾಡಿದೆನಾ ಅನ್ನೋ ಪ್ರಶ್ನೆ ಅವಳನ್ನು ಕಾಡುತ್ತಿತ್ತು. ಒಂದು ಸಂಜೆ ಅವಳ ಗಂಡ ವಿಕ್ರಮ್ ಮನೆಗೆ ಬಂದರು. ಆಗ ಆದಿ ಹಾಲು ಕುಡಿದು ಸ್ನಾನ ಮಾಡಿ ಖುಷಿಯಾಗಿ ಆಡುತ್ತಿದ್ದ. ಆಗ ಸುನಂದ, ನಿಮ್ಮ ಮಗ ಚೆನ್ನಾಗಿ ಹಾಲು ಕುಡಿದಿದ್ದಾನೆ, ಯಾವ ತೊಂದರೆಯೂ ಇಲ್ಲ ಅನ್ನುತ್ತಾಳೆ. ವಿಕ್ರಮ್ ನಿಟ್ಟುಸಿರು ಬಿಟ್ಟು, ಒಳ್ಳೆಯದು, ಆತ ಹಠ ಬಿಟ್ಟಿದ್ದಾನೆ ಅನ್ಸುತ್ತೆ ಅಂದರು. ಸುನಂದಾಳ ಹೃದಯದಲ್ಲಿ ಕಳವಳ ಶುರುವಾಯಿತು. ಅವಳು ಸತ್ಯವನ್ನು ಮರೆಮಾಚುತ್ತಿದ್ದಳು. ಆಗಷ್ಟೇ ಅರ್ಜುನ್ ಒಳಗೆ ತುಂಬಿಸಿದ ನೀರನ್ನು ಹೊತ್ತುಕೊಂಡೇ ನಿಂತಿದ್ದಳು. ಒಂದು ಸಲ ತುಂಬಿದ ನೀರು ಮತ್ತೆ ಹೊರಗೆ ಬರೋದು ಸುಲಭವಲ್ಲ. ಆದರೆ ಅರ್ಜುನ್ನಿನ ಬಗ್ಗೆ ವಿಕ್ರಮ್ಗೆ ಹೇಳುವುದು ಕೂಡ ಸುಲಭವಲ್ಲ ಅನ್ನೋದು ಕೂಡ ಅವಳಿಗೆ ತಿಳಿದಿತ್ತು. ಇನ್ನೊಂದು ದಿನ ಸುನಂದ ತನ್ನ ತೋಟದಲ್ಲಿ ಹೂವುಗಳಿಗೆ ನೀರು ಹಾಕುತ್ತಿದ್ದಳು. ಅರ್ಜುನ್ ತನ್ನ ಮನೆಯ ಮುಂಗಟ್ಟಿನಲ್ಲಿ ನಿಂತು ಅವಳನ್ನು ನೋಡುತ್ತಿದ್ದ. ಸುನಂದ ಅವನ ಕಡೆಗೆ ತಿರುಗಿ ನೋಡಿದಳು. ಮಾತನಾಡದೆ ಹೊಸದಾಗಿ ಅರಳಿದ ಗುಲಾಬಿ ಹೂವನ್ನು ತೆಗೆದು ಅರ್ಜುನ್ ಕಡೆಗೆ ತೋರಿಸುತ್ತಾ, ತಗೋ ಅನ್ನುವಂತೆ ಸ್ನನ್ನೆ ಮಾಡಿದಳು. ಅರ್ಜುನ್ ಮುಗುಳ್ನಕ್ಕು ಅವಳ ಹತ್ತಿರ ಹೋಗಿ ಹೂವನ್ನು ತೆಗೆದುಕೊಂಡ. ಅವನ ಬೆರಳುಗಳು ಸುನಂದಾಳ ಬೆರಳುಗಳನ್ನು ಸ್ವಲ್ಪ ಕ್ಷಣ ಮುಟ್ಟಿದವು. ಅದು ಅವರಿಬ್ಬರ ಮೈಯಲ್ಲೂ ವಿದ್ಯುತ್ ಆಘಾತದಂತಿತ್ತು. ಆಗ ಅರ್ಜುನ್, ಧನ್ಯವಾದಗಳು, ನಿಮ್ಗೆ ಈ ಹೂವು ನಿಮ್ಮ ಹೃದಯದ ಹಾಗೆ ಸುಂದರವಾಗಿದೆ ಅಂದನು. ಆಗ ಸುನಂದ ಅರ್ಜುನ್ನ ಕಣ್ಣುಗಳನ್ನು ನೋಡಿದಳು. ಅವು ನಿಜವಾಗಿಯೂ ಪ್ರೀತಿ, ಗೌರವ ಮತ್ತು ವಿಶ್ವಾಸದಿಂದ ತುಂಬಿದ್ದವು. ಅವಳು ಏನನ್ನೂ ಹೇಳಲಿಲ್ಲ. ಆದರೆ ಅವಳ ಮುಗುಳ್ನಗು, ಅವಳ ಕಣ್ಣುಗಳಲ್ಲಿನ ಒಪ್ಪಿಗೆ ಅರ್ಜುನ್ಗೆ ಎಲ್ಲವನ್ನೂ ತಿಳಿಸಿದವು.